ವಾತ್ಸಲ್ಯ ತೀರ್ಥಮ್ಮ ಶ್ರೀ ಮಾತೆ ಶಾರದಾದೇವಿ, ಶ್ರೀಮತಿ ಜಿ ಯಶೋಧ ಪ್ರಕಾಶ್, ಶ್ರೀ ಮಾತೆ ಶಾರದಾದೇವಿಯವರು ವಾತ್ಸಲ್ಯ ತೀರ್ಥರಾಗಿದ್ದರು ಅಂತ ಚಳ್ಳಕೆರೆ ಶಿವನಗರದ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಜಿ ಯಶೋಧ ಪ್ರಕಾಶ್ ತಿಳಿಸಿದರು. ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮುನ್ನಡೆಸುವ ಮಹಾಶಕ್ತಿ ಎಂಬ ಅಧ್ಯಯನವನ್ನ ಓದುತ್ತಾ ಮಾತನಾಡ್ತಾ ಇದ್ರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ, ವಿಶೇಷ ಭಜನೆ, ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ಕಾರ್ಯಕ್ರಮ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ತಾಲೂಕು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ ಕೆ ಯತೀಶ್ ಪ್ರಕಾಶ್ ಕುಮಾರ್, ಜಗದಂಬ, ಶಾಂತಮ್ಮ, ವಿನೋದಮ್ಮ, ಯತೀಶಂ ಸಿದ್ದಾಪುರ್, PS ಮಾಣಿಕ್ಯ ಸತ್ಯನಾರಾಯಣ್, ಕವಿತಾ, ಗುರುಮೂರ್ತಿ, ವೀರಮ್ಮ, ಸಂಗೀತ, ಕೃಷ್ಣವೇಣಿ, ಶೈಲಜಾ, ರಶ್ಮಿ ವಸಂತ್, ರಶ್ಮಿ ರಮೇಶ್, ಗೀತಾಲಕ್ಷ್ಮಿ, ಸೌಮ್ಯ ಪ್ರಸಾದ್, ದ್ರಾಕ್ಷಾಯಿಣಿ, ಲೀಲಾವತಿ, ಶಾರದಮ್ಮ, ಶಿಲ್ಪಾ ಮಹೇಶ್, ಅನಿತಾ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಒಮ್ಮೆ ಸಾಧುಗಳು ಉದ್ಬೋಧನದಲ್ಲಿ ಶ್ರೀಮಾತೆಯವರ ಬಳಿಗೆ ಬಂದು ಇದ್ದರು. ಅವರಿಂದ ಏನೋ ಒಂದು ತಪ್ಪು ನಡೆದು ಹೋಗಿತ್ತು, ಪ್ರಾಯಶಃ ವಿಧೇಯತೆಗೆ ಸಂಬಂಧಪಟ್ಟಂತೆ. ಆದ್ದರಿಂದ ಸಂಘದ ಮಹಾಧ್ಯಕ್ಷರಾದ ಬ್ರಹ್ಮಾನಂದರು ಇತರ ಹಿರಿಯರು ಇವರಿಗೆ ಬೇಲೂರು ಮಠಕ್ಕೆ ಬಂದು ಇರುವಂತೆ ಆದೇಶಿಸಿದರು. ಆದರೂ ಆ ಸಾಧುಗಳು ಅವರ ಮಾತನ್ನು ಕೇಳದೆ ಉದ್ಬೋಧನದಲ್ಲೇ ಇದ್ದು ಬಿಟ್ಟರು. ಕ್ಷಮಾಮೂರ್ತಿಯಾದ ಶ್ರೀಮಾತೆಯವರ ಆಶ್ರಯದಿಂದ ದೂರವಾಗಲು ಇಷ್ಟವಿಲ್ಲದೆ, ಆದರೆ ಇದು ಇನ್ನೊಂದು ತಪ್ಪಾಯಿತು. ಈಗ ಶ್ರೀಮಾತೆಯವರೇ ಭಾವಿಸಿ ಸ್ವಾಮಿ ಶಾರದಾನಂದರು ಒಂದು ದಿನ, ಅಮ್ಮ, ಈತ ಸ್ವಾಮಿ ಬ್ರಹ್ಮಾನಂದರ ಮಾತನ್ನು ಹಾಗೂ ನಮ್ಮಗಳ ಮಾತನ್ನು ಅಲಕ್ಷ್ಯ ಮಾಡಿದ್ದಾನಲ್ಲ, ಕನಿಷ್ಠ ಪಕ್ಷ ಬ್ರಹ್ಮಾನಂದರ ಮಾತಿಗೆ ಮನ್ನಣೆ ಕೊಡುವುದಕ್ಕಾದರೂ ಬೇಲೂರು ಮಠಕ್ಕೆ ಒಂದೆರಡು ದಿನಗಳ ಮಟ್ಟಿಗೆ ಹೋಗಿದ್ದರೆ ಚೆನ್ನಾಗಿತ್ತು ಎಂದು ಸೂಚಿಸಿದರು. ಶ್ರೀಮಾತೆಯವರ ಆಗ ಏನೂ ಪ್ರತಿ ನುಡಿಯಲಿಲ್ಲ. ಆದರೆ ಕೆಲ ದಿನಗಳ ಬಳಿಕ ತಾವೇ ಆ ವಿಷಯವನ್ನೆತ್ತಿ ಶಾರದಾನಂದರಿಗೆ ಹೇಳಿದರು. ನೋಡು, ನಾನೇ ಅನೇಕ ಬಾರಿ ಅವನಿಗೆ ಹೇಳಿ ನೋಡಿದೆ ಬೇಲೂರು ಮಠಕ್ಕೆ ಹೋಗಿರು ಅಂತ. ಆದರೂ ಅವನು ಕೇಳಲಿಲ್ಲ. ಹಿರಿಯರ ಮಾತನ್ನು ಪಾಲಿಸಬೇಕಾದ್ದೇ ಧರ್ಮ, ನಿಜ. ಆದರೆ ಸತ್ಯ ಸಂಗತಿ ಎಂದರೆ ಈತನಿಗೆ ಕೆಲಸ ಕಾರ್ಯ ಮಾಡುವುದಕ್ಕೆ ಮನಸ್ಸಿಲ್ಲ. ಕೆಲಸ ಮಾಡದೇ ಇದ್ದರೆ ಮನಸ್ಸು ಆರೋಗ್ಯವಾಗಿರುತ್ತದೆಯೇ? 24 ಗಂಟೆಯೂ ಜಪ ಧ್ಯಾನ ಮಾಡಲು ಸಾಧ್ಯವೇ? ಆದ್ದರಿಂದ ಒಂದಿಷ್ಟು ಉಪಯುಕ್ತ ಕೆಲಸ ಕಾರ್ಯಗಳನ್ನು ಮಾಡುತ್ತಿರಬೇಕು. ಅದು ಮನಸ್ಸನ್ನು ಒಳ್ಳೆಯ ಸ್ಥಿತಿಯಲ್ಲಿಡುತ್ತದೆ. ಆದರೆ ತುಂಬ ಗಮನಾರ್ಹ ಸಂಗತಿ ಏನೆಂದರೆ, ಆ ಸಾಧುಗಳು ಸ್ವತಃ ನಮ್ಮ ಮಾತನ್ನು ಇದ್ದ ವಾತ್ಸಲ್ಯವೇನೂ ಕಡಿಮೆಯಾಗಲಿಲ್ಲ.